ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಗೊಂದಲಗಳಾಗಿದೆ. ಅಕ್ರಮ ನಡೀತಾ ಇದೆ ಅಂತ ಪ್ರತಿಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಇವತ್ತು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಭೇಟಿಯಾಗೋದಕ್ಕಿದ್ದಾರೆ, ದೂರು ಕೊಡೋದಕ್ಕಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾರೆ. ಬೆಳಗ್ಗೆ 10:30ಕ್ಕೆ ದಾಖಲೆ ಸಮೇತ ದೂರು ಕೊಡೋದಕ್ಕೆ ಮೈತ್ರಿ ನಾಯಕರು ಮುಂದಾಗಿರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ಇವರೆಲ್ಲರೂ ಕೂಡ ಇವತ್ತು ದೂರು ಕೊಡೋದಕ್ಕಿದ್ದಾರೆ. ಆ ನಿಯೋಗದಲ್ಲಿ ಇರ್ತಾರೆ, ದೂರು ಕೊಡುವಂತ ನಿಯೋಗದಲ್ಲಿ ಇರ್ತಾರೆ. ಮೊದಲು ಇದರ ಬಗ್ಗೆ ಧ್ವನಿ ಎತ್ತಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಮನಗರದ ವಿಚಾರವನ್ನು ಪ್ರಸ್ತಾಪಿಸಿ, ಆನಂತರ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾಮೂಹಿಕವಾಗಿ ಎಸ್ಐಆರ್ ಮಾಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಅದಕ್ಕೆ ಸಂಬಂಧಿಸಿದಂತಹ ದೃಶ್ಯಗಳು ಸಿಕ್ಕಿತ್ತು. ಮೈತ್ರಿ ನಾಯಕರು ಹೇಳ್ತಾ ಇರೋದು ಇದು ಅಕ್ರಮ, ಆಡಳಿತ ಪಕ್ಷದ ಪ್ರಚೋದನೆ ಇದೆ ಇದರ ಹಿಂದೆ, ಬಿಎಲ್ಒಗಳು ಆಡಳಿತ ಪಕ್ಷದ ತಾಳಕ್ಕೆ ಕುಣಿತಾ ಇದ್ದಾರೆ. ಬಿಎಲ್ಒಗಳನ್ನ ರಾಜ್ಯ ಸರ್ಕಾರ ಹೆದರಿಸಿ ಬೆದರಿಸಿ ಪ್ರಭಾವ ಬೀರಿ ತಮಗೆ ಬೇಕಾದ ರೀತಿಯಲ್ಲಿ ಎಸ್ಐಆರ್ ಮಾಡಿಸ್ತಾ ಇದೆ. ಇವತ್ತು ದೂರು ಕೊಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಮುಂದಾಗಿರು. ಇದರ ಮಧ್ಯೆ ಈಗ ಎಸ್ಐಆರ್ ಪ್ರಕ್ರಿಯೆ ಚುರುಕಾಗಿದೆ. 3 ಕೋಟಿಗೂ ಅಧಿಕ ಎನ್ಯುಮರೇಷನ್ ಫಾರ್ಮ್ ಅನ್ನ ಈಗಾಗಲೇ ವಿತರಿಸಲಾಗಿದೆ. 5 ಕೋಟಿಗೂ ಅಧಿಕ ಮತದಾರರಿದ್ದಾರೆ. ಜೂನ್ 30ಕ್ಕೆ ಪ್ರಕ್ರಿಯೆ ಶುರುವಾಯಿತು. ಈಗ 3 ಕೋಟಿಯಷ್ಟು ಮನೆಗೆ ಅಥವಾ 3 ಕೋಟಿಯಷ್ಟು ಮತದಾರರನ್ನ ಬಿಎಲ್ಒಗಳು ತಲುಪಿದ್ದಾರೆ ಅಂತ 3 ಕೋಟಿ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಿಸಲಾಗಿದೆ. 3 ಕೋಟಿ ಮತದಾರರನ್ನ ರೀಚ್ ಮಾಡಿದ್ದಾರೆ. ಆಲ್ಮೋಸ್ಟ್ 60-65% ನಷ್ಟು ರೀಚ್ ಆಗಿದ್ದಾರೆ. ಮನೆ ಮನೆಗೆ ಭೇಟಿ ಕೊಟ್ಟು ಕೆಲವೆಡೆ ಚೌಟ್ರಿ, ಇನ್ನು ಕೆಲವೆಡೆ ಮಂದಿರ, ಮತ್ತೆ ಕೆಲವೆಡೆ ಮಸೀದಿ, ಈ ರೀತಿ ಸಾಮೂಹಿಕವಾಗಿಯೂ ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ಸೇರಿಸಿ ಅಂತ ಅನ್ಸುತ್ತೆ. ಇದು 62% ನಷ್ಟು ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಮತಪಟ್ಟಿಯ ತೀವ್ರ ಮತ್ತು ಸಮಗ್ರ ಪರಿಷ್ಕರಣೆಯ ವಿಚಾರದಲ್ಲಿ ಬಿಜೆಪಿ ನಾಯಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ವಿಶೇಷ ಮತ್ತು ತೀವ್ರ ಪರಿಷ್ಕರಣೆ ಇದಕ್ಕೆ ಸಂಬಂಧಿಸಿದಂತೆ ಕೋರ್ ಕಮಿಟಿಯ 3 ಸದಸ್ಯರಿಗೆ 3 ಜಿಲ್ಲೆಯ ಹೊಣೆಗಾರಿಕೆಯನ್ನು ಕೊಡಲಾಗಿದೆ. ಇವತ್ತು ದೂರು ಕೊಡ್ತಾ ಇದ್ದಾರೆ. ಅವರು ನಾಯಕರು ಮಾತನಾಡಿದ್ದಾರೆ, ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಉಲ್ಲೇಖಿಸಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೊನ್ನೆ ಕೇಳಿದ್ರು, ಕತೆ ಕಾಯ್ತಾ ಇದೆಯಾ ಚುನಾವಣಾ ಆಯೋಗ? ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಈ ರಾಜ್ಯ ಸರ್ಕಾರ ಕತ್ತೆ ಕಾಯೋದಕ್ಕೂ ಲಾಯಕ್ಕಿಲ್ಲದ ಸರ್ಕಾರ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇಂದಿನ ಕೋರ್ ಕಮಿಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥ ವಿಚಾರ ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಏನು ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಸ್ಐಆರ್ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನಮ್ಮ ಕಾರ್ಯಕರ್ತರು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಭಾಳಷ್ಟು ಚರ್ಚೆಗಳಾದವು. ಪ್ರತಿಯೊಬ್ಬ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಅವ್ರಿಗೊಂದೊಂದು ವಿಭಾಗವನ್ನು ನಾವು ಹಂಚಿದ್ದೇವೆ, ಒಂದೊಂದು ಡಿವಿಷನ್ಗಳು, ಅಂದರೆ 3 ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಪ್ರವಾಸ ಮಾಡಬೇಕು. ಅಲ್ಲೆಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತನ ಭೇಟಿ ಮಾಡಿ ಇನ್ನೂ ಚುರುಕಾಗಿ ಇದನ್ನು ಕೈಗೆತ್ತಿಕೊಳ್ಬೇಕು, ಅದಕ್ಕೆ ಪ್ರವಾಸ ಮಾಡಬೇಕು ಅನ್ನೋ ನಿರ್ಧಾರವೂ ಕೂಡ ಆಗಿದೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರ ನೇತೃತ್ವದಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾತನಾಡಾಗಿದೆ. ಅವರು ಕೂಡ ಬರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿಜಿಯವರು, HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ರವರು ಮತ್ತು ಒಬ್ಬರು ಯಾರೋ ಮಂತ್ರಿ ಮಹಾಪುರುಷರು, ಅವರು ಜಗತ್ತಿನ ಎಲ್ಲ ವಿಷಯದ ಬಗ್ಗೆಯೂ ಮಾತನಾಡ್ತಾರೆ. ಆದರೆ ಉಳಿದೆಲ್ಲ ವಿಷಯದ ಬಗ್ಗೆ ಅವರು ಮಾತಾಡಿ ಏನು ಕೇಳಿದ್ದಾರೆ, ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆಯಾ? ಚುನಾವಣಾ ಆಯೋಗ ಎಲ್ಲವೂ ಸರಿ ಮಾಡುವ ಪ್ರಯತ್ನವನ್ನು ಮಾಡಿದೆ.
ಆದರೆ ಕತ್ತಿ ಕಾಯಲಿಕ್ಕೂ ಲಾಯಕ್ಕಿರಲಾರ್ದಂಥ ಒಂದು ಸರ್ಕಾರ ಏನಿದೆಯಲ್ಲ ಅದನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ 100% ಮ್ಯಾಪಿಂಗು, ಮಸೀದಿಯಲ್ಲಿ ಕೂತ್ಕೊಂಡು, ದರ್ಗಾದಲ್ಲಿ ಕೂತ್ಕೊಂಡು, ಸ್ಥಳೀಯವಾಗಿರುವಂಥ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಕೂತ್ಕೊಂಡು ಏನು ಫಾರ್ಮ್ ಹಂಚ್ತಾ ಇದ್ದಾರೆ. ಇದರ ಬಗ್ಗೆ ನಾವು ದಲ್ಲಿರುವಂಥ ಈ ಅಧಿಕಾರಿಗಳೇನಿದ್ದಾರೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ ಯಾರನ್ನೂ ತೆಗಿಬೇಡಿ, ಅವರು ವಿದೇಶದವರು ಇರಲಿ ಯಾರೇ ಇರಲಿ ತೆಗಿಬೇಡಿ ಅನ್ನೋದು ಸ್ಪಷ್ಟ ಸೂಚನೆ ಕೊಟ್ಟಿರೋಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ಮ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಅಂತೇಳಿ. ಅಧಿಕಾರಿಗಳು ಯಾರು? ಕರ್ನಾಟಕದ ಅಧಿಕಾರಿಗಳು ತಾನೇ. ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗಬೇಕದು, ಗೊತ್ತಾಗಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು SIR ಹಳ್ಳ ಹಿಡಿತಾ ಇದೆ. ಅದಾಗಬಾರ್ದು. SIRನ ಘನತೆ ಗಾಂಭೀರ್ಯ ಏನಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ ಶಿವರಾಮ್, SIR ಪ್ರಕ್ರಿಯೆ ಸಾಗ್ತಾ ಇರುವಂಥ ರೀತಿ ಮತ್ತು ಪ್ರತಿಪಕ್ಷಗಳಿಂದ ಬರ್ತಾ ಇರುವಂಥ ವಿರೋಧ ಎಲ್ಲೋ ಪಶ್ಚಿಮ ಬಂಗಾಳ ನೆನಪಾಗ್ತಿದೆ ಅಂತ ಕರ್ನಾಟಕದಲ್ಲಿ SIRನ ವಿಚಾರದಲ್ಲಿ. ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಚುನಾವಣೆಯಾದ ಬಳಿಕ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಚುನಾವಣೆಗೂ ಪೂರ್ವದಲ್ಲಿ ಬಿಜೆಪಿಯನ್ನು ಭರವಸೆಯನ್ನು ಕೊಟ್ಟಿತ್ತು ಮತ್ತು SIR ಪ್ರಕ್ರಿಯೆ ಆದ ಬಳಿಕ ಬೆಂಗಳೂರಿಗೆ ಅವರೆಲ್ಲರೂ ಕೂಡ ಶಿಫ್ಟ್ ಆಗಿದ್ದಾರೆ ಅನ್ನುವಂಥ ಆರೋಪ ಏನಿದೆ. ಜೊತೆಗೆ ಕಳೆದ ಕೆಲವು ದಿನಗಳ ಹಿಂದೆ ಇಲ್ಲೇನು ಅಕ್ರಮವಾಗಿ ನೆಲೆಸಿದವರಿಗೆ ಸೈಟನ್ನು ಕೂಡ ಕೊಡೋದಕ್ಕೆ, ಅಪಾರ್ಟ್ಮೆಂಟನ್ನು ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಕೇರಳದ ಪಕ್ಕದ ಕೇರಳ ರಾಜ್ಯದಲ್ಲಿ ಚುನಾವಣೆ ಆಗ್ತಿರುವ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಮಾತಾಡ್ತು ಅಂತ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಸೈಟ್ ಹಂಚಿಕೆಯನ್ನು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು. ಆ ಸಂದರ್ಭದಲ್ಲಿ ರಕ್ಷತ್ ಸೈಟನ್ನು ಕೊಡುವಂಥ ಜಾಗದಲ್ಲಿ ಅಥವಾ ಅಲ್ಲಿ ಏನು ವಾಸವಾಗಿದ್ದರು ಅಕ್ರಮ ವಲಸಿಗರು ಹೇಳುವಂಥ ವ್ಯಕ್ತಿಗಳು ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ಸೇರಿದಂಥದ್ದು ಅನೇಕ ಕಾರುಗಳು ಕೂಡ ಪತ್ತೆಯಾಗಿದೆ. ನಾವೇ ಕೂಡ ಸುದ್ದಿಯನ್ನು ಮಾಡಿದ್ದೀವಿ. ಹೀಗಾಗಿ ಈಗ ಬಿಜೆಪಿಗರು ಮಾಡ್ತಾ ಇರುವ ಆರೋಪ ಕೇವಲ ರಾಜಕೀಯವಾಗಿ ಮಾತ್ರ ಇದೆಯೋ ಅಥವಾ ವಾಸ್ತವಕ್ಕೆ ಹತ್ತಿರವಾಗಿದೆಯೋ ಅನ್ನುವಂಥ ಪ್ರಶ್ನೆಯೂ ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿದೆ. SIR ಪ್ರಕ್ರಿಯೆ ಆರಂಭವಾದ ದಿನದಿಂದ ಎಲ್ಲೆಲ್ಲಿ ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಿ SIR ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಕುಳಿತುಕೊಂಡು ಮಾಡ್ತಾ ಇರೋದನ್ನು ಇಡೀ ಕರ್ನಾಟಕ ಜನತೆ ನೋಡಿದೆ. ಹೀಗಾಗಿ ಇದು ಯಾವ ಪಾರ್ಟಿ ಮಾಡಿಸ್ತಾ ಇದೆ ಅಥವಾ ಸರ್ಕಾರವೇ ಮಾಡ್ತಾ ಇದೆ ಅನ್ನೋಂಥ ಬಿಜೆಪಿ ಆರೋಪಗಳೇನೇ ಇರಲಿ, ಆದರೆ ಇಂಥದ್ದೊಂದು ಪ್ರಕ್ರಿಯೆ ಆಗಬಾರ್ದು ಅನ್ನುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಕೂಡ ಮಾತು ಕೂಡ ಹೌದು. ಯಾಕೆಂದರೆ ಮನೆ ಮನೆಗೆ ಹೋಗಬೇಕು, ಅಲ್ಲಿ ಆ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಬೇಕು, BLO 2ಗಳಿಗೆ ಮಾಹಿತಿಯನ್ನು ಕೊಡಬೇಕು. ಆದರೆ ಅಧಿಕಾರಿಗಳು ಯಾರು BLO 2ಗಳಿಗೆ ನಾವಿಲ್ಲಿ ಬರ್ತಾ ಇದ್ದೇವೆ, ನೀವು ಕೂಡ ಬನ್ನಿ ಹೇಳುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ರಕ್ಷತ್. ಈ ಕಾರಣಕ್ಕಾಗಿ ಬಿಜೆಪಿ ಮತ್ತು JDS ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಚುನಾವಣಾ ಆಯೋಗಕ್ಕೆ ತೆರಳಿ ಅಲ್ಲಿ ಮತ್ತೊಮ್ಮೆ ದೂರನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ತುರ್ತಾಗಿ ಕೊಟ್ಟಿದ್ರು. ಇವತ್ತು ಜೋಶಿಯವರು ಆದಿಯಾಗಿ ಪ್ರಮುಖ ನಾಯಕರೆಲ್ಲರೂ ಹೋಗಿ ಮತ್ತೊಮ್ಮೆ ದೂರನ್ನು ಕೊಡ್ತಾ ಇದ್ದಾರೆ ಮತ್ತು 3 ಜಿಲ್ಲೆಗಳಿಗೆ ಒಬ್ಬೊಬ್ಬರಂತೆ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಅವರು ಅಲ್ಲಿ ಹೋಗಿ ಶಾಸಕರ ಜೊತೆ, ಮಾಜಿ ಶಾಸಕರ ಜೊತೆ, ಸಂಸದರ ಜೊತೆ ಸಭೆಯಲ್ಲಿ ಭಾಗಿಯಾಗಿ ಯಾವ ರೀತಿ ಪ್ರಕ್ರಿಯೆ ಭಾಗಿಯಾಗಬೇಕು ಮತ್ತು ಹೇಗೆ ಇದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಕುರಿತಾಗಿ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ರಕ್ಷತ್, ಥ್ಯಾಂಕ್ ಯು ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.